SIR ಬಗ್ಗೆ ಏನು ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯ ಅಥವಾ ಏನು ತಪ್ಪು ಮಾಡಲಿಕ್ಕೆ ಸಾಧ್ಯ? SIR ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾರ ಹೆಸರು 2025 ಲಿಸ್ಟಲ್ಲಿ ಇದೆಯೋ ಅವ್ರಿಗೆ ಫಾರ್ಮ್ ಕೊಡ್ತಾ ಇದ್ದಾರೆ. ನೋಡಿ, SIR ಬಗ್ಗೆ ನಮ್ಮ ಚೀಫ್ ಎಲೆಕ್ಷನ್ ಆಫೀಸರ್ ಅವರು ಅಂಬುಕುಮಾರ್ ಸಾಹೇಬರು ಇನ್ನೊಂದು 10 ದಿನ ಹೆಚ್ಚಿಸಿದ್ದಾರೆ ಕಾಲಾವಕಾಶನ. ಜನರಲ್ಲಿ ಒಂದು ಭಾವನೆ ಇತ್ತು, ಇಷ್ಟು ಬೇಗ ಮಾಡೋಕ್ಕಾಗ್ತಾ ಇಲ್ಲ ಅಂತ ಭಾಳಷ್ಟು ಜನ ತೊಂದರೆಗೆ ಒಳಗಾಗಿದ್ದರು. ಈಗ 10 ದಿನ ಕೊಟ್ಟಿರೋದ್ರಿಂದ ಅದನ್ನು ಎಲ್ಲರೂ ಸದಾವಕಾಶನ ಉಪಯೋಗಿಸ್ಕೊಂಡು ಚೆನ್ನಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ತಮ್ಮ ಹೆಸರುಗಳನ್ನ SIRಲ್ಲಿ ನೋಂದಾಯಿಸೋದು ಭಾಳ ಅಗತ್ಯ ಅಂತ ನನ್ನ ಒಂದು ಹೇಳಿಕೆ. ಯಾರು ಹೇಳ್ತಾ ಇದ್ದಾರೋ ಮಸೀದಿಗಳಲ್ಲಿ ಅಪಪ್ರಚಾರ ಅಂತ, ಅದು ಏನು ಅಪಪ್ರಚಾರ ಅಂತ ಹೇಳ್ತಾರಾ? ಆಮೇಲೆ SIR ಬಗ್ಗೆ ಏನು ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯ ಅಥವಾ ಏನು ತಪ್ಪು ಮಾಡಲಿಕ್ಕೆ ಸಾಧ್ಯ? SIR ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾರ ಹೆಸರು 2025 ಲಿಸ್ಟಲ್ಲಿ ಇದೆಯೋ ಅವ್ರಿಗೆ ಫಾರ್ಮ್ ಕೊಡ್ತಾ ಇದ್ದಾರೆ, ತಂದು ಪ್ರಿಂಟ್ ಮಾಡಿ. ಆ ಪ್ರಿಂಟ್ ಮಾಡಿದ ಫಾರ್ಮು ಕೊಟ್ಟ ಮೇಲೆ ಅದನ್ನು ಯಾವ ರೀತಿ ಭರ್ತಿ ಮಾಡಬೇಕು, ಅವರ ತಂದೆ ತಾಯಿ ಪ್ರೊಜೆನಿ ಕಾಲಮ್ನ ಯಾವ ರೀತಿ ಭರ್ತಿ ಮಾಡಬೇಕು, ಆಮೇಲೆ ತಮ್ಮ ಡೀಟೇಲ್ಸ್ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತ ತೋರಿಸ್ಕೊಟ್ರೆ ಅದು ಮಸೀದಿಯಲ್ಲಿ ತೋರಿಸ್ತಾನೆ ಅದು ತಪ್ಪಾಗಿಬಿಡುತ್ತಾ? ಯಾಕೆ ಅವ್ರಿಗೆ ತೋರಿಸ್ಕೊಡ್ಬಾರ್ದು? ಯಾಕೆ ಅವ್ರಿಗೆ ಸಹಾಯ ಮಾಡಬಾರ್ದು? ಜನರಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಅದನ್ನು ಫಾರ್ಮ್ನ ತುಂಬಬೇಕು, ಯಾವ ರೀತಿ ಅದನ್ನು ಅಪ್ಲೈ ಮಾಡಬೇಕು ಅಂತ. ಅದನ್ನು ತೋರಿಸ್ಕೊಡ್ತಾ ಇದ್ದರೆ ಅದಕ್ಕೆ ಯಾಕೆ ಇವರೆಲ್ಲ ಹೊಟ್ಟೆ ಹುರ್ಕೊಳ್ತಾರೆ? ಮಸೀದಿಯಲ್ಲಿ ಮಾಡ್ತಾಯಿದ್ದಾರೆ, ಮಸೀದಿಯಲ್ಲಿ ಜಾಗ ಇರುತ್ತೆ, ಅಲ್ಲಿ ಸೇರ್ತಾರೆ, ಮಾಡ್ತಾರೆ. ಆಮೇಲೆ ಯಾರ ಹೆಸರಿಲ್ವೋ 2025 ಲಿಸ್ಟಲ್ಲಿ ಆ ಹೆಸರು ಮತ್ತೆ ನೋಂದಾಯಿಸೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಆ ಫಾರ್ಮ್ ನಾವು ಪ್ರಿಂಟ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಆ ಫಾರ್ಮ್ ತಂದು ಕೊಟ್ಟವ್ರು ಬಿಟ್ಟು ಬೇರೆಯವ್ರ ಹೆಸರು ನೋಂದಾಯಿಸೋಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಆಮೇಲೆ ತಪ್ಪು ಹೆಸರು ನೋಂದಾಯಿಸೋಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಲಿಕ್ಕೆ ಸಾಧ್ಯ? ಮಸೀದಿಯಿಂದ ಇವರು ಹೊಟ್ಟೆ ಹುರ್ಕೊಂಡು ಮಸೀದಿ ಬಗ್ಗೆ ಮುಂಚೆನೇ ಕೆಟ್ಟದಾಗಿ ಮಾತನಾಡೋರು ಈ ರೀತಿ ಹರಡಿಸ್ತಾ ಇದ್ದಾರೆ. ಅವರು ಇದನ್ನೆಲ್ಲ ನಿಲ್ಲಿಸಬೇಕು. ನೋಡಿ, ನನ್ನ ಪರವಾಗಿ ಸಂದೇಶ ಇಷ್ಟೇ, ಭಾಳಷ್ಟು ಜನ ಇನ್ನೂ ಅದರಲ್ಲಿ ನೋಂದಾಯಿಸೋದ್ರಲ್ಲಿ ಇನ್ನೂ ಪೂರ್ತಿಯಾಗಿ ಮಾಡಿಲ್ಲ, ಅದು ಸಬ್ಮಿಟ್ ಮಾಡಿಲ್ಲ ಫಾರ್ಮ್ಸು. ಅವರೆಲ್ಲ ತಮ್ಮ ಫಾರ್ಮ್ಸ್ನ ಯಾರು BLOs ತಂದು ಮನೆಗಳು ಕೊಟ್ಟಿದ್ದಾರೋ ಆ ಫಾರ್ಮ್ಸ್ನ ಪೂರ್ತಿ ಫಿಲಪ್ ಮಾಡಿ ಇನ್ನೂ 10 ದಿನ ಸಮಯ ಜಾಸ್ತಿ ಮಾಡಿರೋದ್ರಿಂದ ಆ ಸಮಯದೊಳಗೆ ತಲುಪಿಸೋದು ಒಳ್ಳೆಯದು. ಯಾತಕ್ಕೆ ಅಂದರೆ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟರಲ್ ರೋಲ್ಸ್ ಅಂತ. ಇದರಲ್ಲಿ ಹೆಸರು ಬರೆದಿದ್ರೆ ನಾಳೆ ದಿನ ಮುಂದಕ್ಕೆ ಬೇರೆ ಯಾವುದೇ ಒಂದು ಪಡಿತರ ಚೀಟಿ ಆಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಪಡೆಯೋದ್ರಲ್ಲಿ ಭಾಳ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಇದರಲ್ಲಿ ಹೆಸರು ನೋಂದಾಯಿಸ್ಕೊಂಡ್ರೆ ಇದೊಂದು ಭಾಳ ಒಳ್ಳೆಯ ಪ್ರೂಫ್ ಥರ ಇರುತ್ತೆ. ಆದ್ದರಿಂದ ಇದರಲ್ಲಿ ನೋಂದಾಯಿಸೋದ್ರಲ್ಲಿ ತಪ್ಪಬಾರ್ದು ಅಂತ ನನ್ನ ಸಂದೇಶ.